ಬಾಗಲಕೋಟೆ ಮೆಡಿಕಲ್ ಕಾಲೇಜಿಗೆ ಅಡಿಗಲ್ಲೂ ಬೀಳ್ತಿರ್ಲಿಲ್ಲ. ನೀವು 2014 ಲೋಕಸಭಾ ಚುನಾವಣೆಯಲ್ಲೇ ಭಾಷಣ ಮಾಡಿ ಹೋಗಿದ್ರಿ, ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಕೊಡ್ತೀವಿ. ಯಾವಾಗ? 2014 ಲೋಕಸಭಾ ಚುನಾವಣೆಯಲ್ಲಿ. ಆಮೇಲೆ 2019 ನಿಮ್ ಸರ್ಕಾರವೇ ಇತ್ತು, ಏನು ಮಾಡ್ಲಿಲ್ಲ. ಈಗ ಎಲೆಕ್ಷನ್ ಬಂತು ಅಂತ ಒಂದು ಅಡಿಗಲ್ ಹಾಕಿದ್ರಿ, ಎಲೆಕ್ಷನ್ ಮುಗಿದ್ಮೇಲೆ ಅಡಿಗಲ್ನು ತಗೊಂಡು ಹೋಗ್ತೀರಿ. ಈ ರೀತಿ ಕೆಟ್ಟ ಕಾರಣಕ್ಕೇನೆ ಈ ಸರ್ಕಾರ ಸುದ್ದಿಯಲ್ಲಿದೆ. ಮತ್ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಹೇಳಿದ್ದಾರೆ, ಬಿಜೆಪಿಯವರು ಮಾನಗೆಟ್ಟವರು ಅಂತ ಅವ್ರು ಭಾಷಣ ಮಾಡ್ತಾ ಹೇಳಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಕ್ ಬಯಸ್ತೇನೆ, SCP TSP ಅನುದಾನದ ದುರ್ಬಳಕೆಯನ್ನ ಬಿಜೆಪಿ ಮಾಡ್ಕೊಂಡಿಲ್ಲ, ನೀವೇ ಮಾಡ್ಕೊಂಡಿದ್ದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅನುದಾನವನ್ನ ಹೆಂಡತಿ ಒಡವೆ ತಕ್ಕ ಖರೀದಿ ಮಾಡೋದಕ್ಕೆ, ಚುನಾವಣೆಗೆ ಬಾರ್ಗಳಿಗೆ ಕೊಡಕ್ಕೆ ಬಳಕೆ ಮಾಡ್ಕೊಂಡ್ರಲ್ಲ, ಅದು ಮರ್ಯಾದೆ ಇದ್ದವ್ರು ಮಾಡೋ ಕೆಲ್ಸವಾ? ಯಾರು ಮಾಡಿದ್ದು? ನಿಮ್ಮ ಸರ್ಕಾರದ ಸಚಿವ, ನಿಮ್ಮ ಸರ್ಕಾರದ ಸಚಿವ. ಯಾರು ಹೇಳಿ ಮಾನ್ಗೇಟ್ ಅವ್ರೀಗ? CL7 ಲೈಸೆನ್ಸ್ ಕೊಡ್ಬೇಕಾದ್ರೆ ರೇಟ್ ಫಿಕ್ಸ್ ಮಾಡಿದ್ದು, CL9ಗೆ ರೇಟ್ ಫಿಕ್ಸ್ ಮಾಡಿದ್ದು, ಇನ್ನೊಂದೆಂತ CL2ಗೆ ರೇಟ್ ಫಿಕ್ಸ್ ಮಾಡಿ ಇಡೀ ಮನೆ ಮಂದಿ ಎಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ದೊಡ್ಡ ದೊಡ್ಡ ಸುದ್ದಿ ಆಯ್ತಲ್ಲ. ನಮ್ಮ ಆರೋಪ ಅಲ್ಲ, ಲಿಕ್ಕರ್ ಅಸೋಸಿಯೇಷನ್ ಅವರು ಮಾಡಿದ ಆರೋಪ. ಯಾರ ಮೇಲೆ? ನಿಮ್ ಸಚಿವ, ನಿಮ್ ಸರ್ಕಾರದ ಸಚಿವ, ಅಬ್ಕಾರಿ ಸಚಿವ ಅರ್ಬಿ ತಿಮ್ಮಾಪುರ್ ಅವ್ರ ಮೇಲೆ ನಾವೆಲ್ಲ ಮಾಡಿದ ಆರೋಪ. ಇದು ಮರ್ಯಾದಸ್ಥರು ಮಾಡೋ ಕೆಲ್ಸನಾ? ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ, ಹೇಳಿ, ಇದನ್ನ ಯಾರು ಮರ್ಯಾದಸ್ಥರು ಮಾಡುವ ಕೆಲಸ ಅಂತ ನಿಮ್ಗೆ ಅನ್ಸಿದ್ಯಾ ಅಂತ ನೀವು ಹೇಳಿ. ಭೂಮಿ ನಿಗಮದ ಹಣ ಲೂಟಿ ಮಾಡಿದ್ರಲ್ಲ, ಮರ್ಯಾದಸ್ಥರು ಮಾಡೋ ಕೆಲ್ಸನಾ? ಈಗ ನೀವು ಹೇಳ್ತೀರಿ ಬಿಜೆಪಿ ಅವ್ರು ಮಾನಗೆಟ್ಟವರು ಅಂತ ಹೇಳ್ತೀರಿ. ಇದೆಲ್ಲ ಮರ್ಯಾದಸ್ಥರು ಮಾಡೋ ಕೆಲ್ಸನಾ ಅಂತ ನೀವು ನಮಗೆ ಸ್ಪಷ್ಟಪಡಿಸಿ.